ಬದುಕಿನ ಆಟವನು ಬಲ್ಲವರ್ಯಾರೋ. ನಿಂದು ಕಾಲ ಮುಗಿದರು ನಿಲ್ಲದು ಅಧ್ಯಾಯ. ಇರುವ ತನಕ ಜೊತೆಗೆ ಇರುವರ್ಯಾರೋ. ಮಂಡಲ್ಲಿ ನಿನ್ನದೆ ಶ್ರೇಷ್ಠ ಕಥೆ ಶ್ರೀಮಂತ. ಯಾಕಂದರೆ ಫ್ಯಾನ್ಸ್ ಬಂದು ಬಿಟ್ಕೊಡಲ್ಲ ಸರ್. ದರ್ಶನ್ ಸರ್ನ ಯಾವತ್ತೂ ಬಿಟ್ಕೊಡಲ್ಲ, ನಾನು ಬಿಟ್ಕೊಡಲ್ಲ. ಯಾವುದೇ ಅಭಿಮಾನಿ ಆಗಲಿ, ದರ್ಶನ್ ಫ್ಯಾನ್ಸ್ ಆಗಲಿ, ಕೈ ಮುಗಿದು ನಾನು ಕೇಳ್ಕೊತೀನಿ, ನನ್ನ ಕಡೆಯಿಂದ ಉದ್ವೇಗ ಆಗಬೇಡಿ ಬಸ್. ಆದಷ್ಟು ಬೇಗ ಬರ್ತಾರೆ, ನನಗೆ ಕಾನ್ಫಿಡೆನ್ಸ್ ಇದೆ, ಆದಷ್ಟು ಬೇಗ ಬರ್ತಾರೆ. ಏಪ್ರಲ್ಲಿ ಪರ್ಸ್ನಲಾಗಿ ಕಾಲ್ ಮಾಡಿದರು ನನಗೆ ದರ್ಶನ್ ಸರು. ಮನೇಲಿ ಕೂತ್ಕೊಂಡಿದ್ದೆ, ಪರ್ಸ್ನಲಾಗಿ ಕಾಲ್ ಮಾಡಿದ್ರು ನನಗೆ. ಪರ್ಸ್ನಲಾಗಿ ಕಾಲ್ ಮಾಡಿ, ಚಿನ್ನ ಬಸ್ ನಾನು ನಿಮ್ಮನ್ನು ನೋಡಬೇಕು ಅಂತಂದೆ. ಫಸ್ಟ್ ಟೈಮ್ ನನಗೆ ಕಾಲ್ ಮಾಡಿರೋದು ಸರ್ ನನ್ನ ಲೈಫಲ್ಲೇ. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ. ಒಂದೇ ಮಾತು ಹೇಳಿದ್ರು, ಚಿನ್ನ ನಿನಗೆ ಏನಾಗಬೇಕು ನನ್ನ ಕೇಳು, ಇಲ್ಲ ನಾಗೂ ಇರ್ತಾರೆ ಮ್ಯಾನೇಜರ್, ಅವ್ರ ನಂಬರ್ ಕೊಡ್ತೀನಿ, ನಂಬರ್ ಇಟ್ಕೋ, ಫಾಲೋಅಪ್ ಮಾಡು ಅಂದರು. ದರ್ಶನ್ ಸರ್ಗೆ ಕೈ ನೋವು ಬಂತು, ಕೈ ಹ್ಯಾಂಡ್ ಶೇಕ್ ಮಾಡಿ ರಪ್ಪ ಅಂತ ಹಿಂದೆ ತಿರುಗುದು. ನನ್ನ ನೋಡಿದ್ರು, ಯಾಕೋ ಚಿನ್ನ ನೀನು ಅಲ್ಲಿ ನಿಂತಿದ್ಯಾ ಅಂತ ಅವರೇ ಹೇಳ್ಕೊಂಡ್ರು ಸರ್. ನೋಡಿದ ತಕ್ಷಣ ಹೇಳ್ಕೊಂಡ್ರು. ಬಿಕಾಸ್ ನಾನು ನೋವಾ ನುಂಗಿ ಜೀವ ನೀಡೋ ಮಗ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಇಡೀ ದೇಶಾದ್ಯಂತ ಆಗಿರಬಹುದು ಸಾಕಷ್ಟು ಸುದ್ದಿ ಆಗ್ತಾ ಇದೆ. ಸುದ್ದಿ ಆಗ್ತಿದ್ದ ಹಾಗೆ ದರ್ಶನ್ ಅಭಿಮಾನಿಗಳು ಒಂದಿಲ್ಲ ಒಂದು ರೀತಿಯಾಗಿ ಒಂದಿಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ದರ್ಶನ್ ಅವರಿಗೆ ಒಂದಿಷ್ಟು ಸಾಂಗ್ಗಳನ್ನು ಡೆಡಿಕೇಟ್ ಮಾಡೋದಾಗಿರ್ಬೋದು, ಒಂದು ವಾಹನಗಳ ಮೇಲೆ ಹೆಸರುಗಳನ್ನು ಬರ್ಕೊಳ್ಳೋದಾಗಿರ್ಬೋದು, ಸಾಕಷ್ಟು. ಯಾಕಂದರೆ ಅವರಿಗೆ ಕೊಟ್ಟಿರುವಂಥ ಕೈದಿ ನಂಬರನ್ನು 6106 ನಂಬರನ್ನು ಕೂಡ ಹಾಕೋದು, ಅದರ ಜೊತೆಗೆ ಬೇರೆ ಬೇರೆ ಎಲ್ಲ ರೀತಿಯ ಅಭಿಮಾನಿಗಳು ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ದರ್ಶನ್ ಅವರ ಅಭಿಮಾನಿ ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿರುವಂಥ ಸುಪ್ರೀತ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸೋಣ. ಸೊ ಮೊದಲನೇದಾಗಿ ಹೇಗಿದ್ದೀರಾ? ಸರಿ ಸರ್, ಈಗ ಒಂದು 2 ವಾರ ಆಯಿತು ಅಡ್ಮಿಟ್ ಆಗಿದ್ದೆ ಹಾಸ್ಪಿಟ್ಲಿಗೆ. ಸ್ವಲ್ಪ ಆರೋಗ್ಯ ಕೆಟ್ಟಿತ್ತು, ಸ್ವಲ್ಪ ಓವರ್ ಗ್ಯಾಸ್ಟ್ರಿಕ್ ಆಗಿ ಒಂದು ಬೆಳಗ್ಗೆ ತಿಂಡಿ ಗಿಂಡೆಲ್ಲ ಮಾಡ್ತಿರಲಿಲ್ಲ. ಸ್ವಲ್ಪ ಕೆಲಸಗಳ ಒತ್ತಡದಿಂದ ಈಗ ಸ್ವಲ್ಪ ಚೇತರಿಸ್ಕೊಂಡಿದ್ದೀನಿ. ಸೊ ತುಂಬ ಜನ ಹೇಳ್ತಿದ್ರು, ನೀವು ಯಾಕೆ ಮಾತಾಡ್ತಿಲ್ಲ ಅಂತ. ಸೊ ಅದಕ್ಕೆ ಟೈಮ್ ಬರುತ್ತೆ, ನನಗೆ ಹುಷಾರಿರಲಿಲ್ಲ, ಅಡ್ಮಿಟ್ ಆಗಿದ್ದೆ. ನಾನು ಹೊರಗಡೆ ಬಂದಮೇಲೆ ಮಾತಾಡ್ತೀನಿ ಅಂತ ಹೇಳಿದೆ. ಸೊ ಈಗ ಮಾತಾಡ್ತಾ ಇದ್ದೀನಿ ಸರ್, ಇವತ್ತಿಂದ ಮಾತಾಡ್ತಾ ಇದ್ದೀನಿ ಆ್ಯಕ್ಚುಲಿ. ಓಕೆ, ಮೊದಲನೇದಾಗಿ ಸೊ ಈಗಾಗಲೇ ನೀವು ಕೇಳಿರ್ಬೋದು ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಇದ್ರ ಬಗ್ಗೆ ಫಸ್ಟ್ ರಿಯಾಕ್ಷನ್ ಏನು ನಿಮ್ಮದು? ಸರ್, ಇದು ಅಚಾನಕವಾಗಿ ಆಗೋಗಿದೆ. ಈಗ ಏನಾಗಿದೆಯೋ ದೇವರೇ ಬಲ್ಲ, ನಾವಂತೂ ನೋಡಿಲ್ಲ ಇದನ್ನು, ನಾವು ಕಣ್ಣಾರೆ ಅಲ್ಲಿ ಇರಲಿಲ್ಲ. ಸೊ ಭಗವಂತನಿಗೆ ಗೊತ್ತು ಅಲ್ಲಿ ಏನು ನಡೆದಿದೆ ಅನ್ನೋದು. ಇಲ್ಲಾಂದರೆ ಪೊಲೀಸ್ ಇನ್ವೆಸ್ಟಿಗೇಷನ್ ನಡೆದಿದೆ ಅಲ್ಲ, ಅವ್ರಿಗೆ ಗೊತ್ತು, ನಮಗೆ ಗೊತ್ತಿಲ್ಲ ಏನು ನಡೆದಿದೆ ಅಂತ. ಸೊ ಏನೋ ಕೆಟ್ಟಗಳಿಗೆ ಆಗೋಗಿದೆ, ಬಟ್ ಒಂದು ಪ್ರಾಣ ಹೋಯಿತು. ಸೊ ಭಾಳ ಬೇಜಾರಿದೆ ನಮಗೆ, ಒಂದು ಪ್ರಾಣ ಹೋಯ್ತಲ್ಲ ಅನ್ನೋದೊಂದು ಬೇಜಾರು. ಆಮೇಲೆ ನಮ್ಮ ದರ್ಶನ್ ಸರ್ರು ಅಷ್ಟು ಮುಗ್ಧತೆ ಇದ್ದು ಪ್ರಾಣಿ ಎಲ್ಲ ಸಾಕ್ತಿದ್ರು, ಆಮೇಲೆ ಬಡವರಿಗೆಲ್ಲ ಸಹಾಯ ಮಾಡ್ತಿದ್ರು. ಇವ್ರು ಯಾಕೆ ಹಿಂಗೆ ಮಾಡಿದ್ರು ಅನ್ನೋದು ನಮಗೆ ಭಾಳ ನೋವು ಆಯಿತು. ಯಾಕಂದರೆ ಅವತ್ತು ನಾನು ಹಾಸ್ಪಿಟ್ಲಲ್ಲಿ ನಾನು ಅಡ್ಮಿಟ್ ಆಗಿದ್ದ ದಿನ, ಅವತ್ತು ಅವರು ಜೈಲಿಗೆ ಹೋಗಿದ್ದು, ನಾನು ಅಡ್ಮಿಟ್ ಆಗಿದ್ದ ದಿನವೇ. ನನಗೆ ಈ ಕಡೆ ಒಂದು ಅಡ್ಮಿಟಾಗಿ ಹುಷಾರು ತಪ್ಪದೆ, ಎರಡನೇದು ಹಿಂಗಾಗೋಯ್ತಲ್ಲ ನಮ್ಮ ದರ್ಶನ್ ಬಾಸ್ಗೆ, ಹಂಗೆ ಆಗೋಯ್ತಲ್ಲ ಅನ್ನೋದು ನಮಗೆ ಭಾಳ ಬೇಜಾರಾಗೋಯ್ತು. ನನಗಾಗಲಿ ಎಲ್ಲ ಫ್ಯಾನ್ಸ್ಗೂ ಪ್ರತಿಯೊಬ್ಬರಿಗೂ ಬೇಜಾರಿದೆ. ಸೊ ಆಗೋಗಿದೆ, ಏನೂ ಮಾಡೋಕ್ಕಾಗಲ್ಲ, ಪ್ರಾಣ ಬರಲ್ಲ. ಸೊ ಅದಕ್ಕೆ ಕಾನೂನು ಅನ್ನೋದು ದೊಡ್ಡ ಕಾನೂನಿದೆ. ನಾವು ತುಂಬ ದೊಡ್ಡವರಲ್ಲ, ಕಾನೂನಿಗಿಂತ ದೊಡ್ಡವ್ರು ನಾವಲ್ಲ. ಸೊ ಕಾನೂನಿದೆ, ಪೊಲೀಸ್ ಸ್ಟೇಷನ್ ಇದೆ, ಕೋರ್ಟ್ ಇದೆ, ಜಡ್ಜ್ ಇದ್ದಾರೆ. ಸೊ ಮುಂದಕ್ಕೆ ಏನಾಗುತ್ತೆ, ಅಪರಾಧಿ ಅಂತೂ ಅಲ್ಲ ಇನ್ನು, ಏನಾಗುತ್ತೆ ನೋಡಬೇಕು ಸರ್ ಅದು. ಸೊ ಈಗ ಸದ್ಯಕ್ಕೆ ಮಟ್ಟಿಗೆ ನನಗನ್ನಿಸ್ತಿರೋದು. ಓಕೆ, ಈಗ ಸದ್ಯಕ್ಕೆ ಸಾಕಷ್ಟು ಅಭಿಮಾನಿಗಳು ತಮ್ಮದೇ ಆದಂಥ ಒಂದಿಷ್ಟು ಅಭಿಮಾನವನ್ನು ಎತ್ತಿ ತೋರಿಸ್ತಾ ಇದ್ದಾರೆ. ಸಹಜವಾಗಿ ಎಲ್ಲರಿಗೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ನೋಡಿರ್ಬೋದು. ಸೊ ನೀವು ಯಾವ ರೀತಿಯಾಗಿ ಏನಾದರೂ ಡೆಡಿಕೇಟ್ ಮಾಡ್ತಾ ಇದ್ದೀರಾ, ಮ್ಯೂಸಿಕಲ್ಲಿ ಏನಾದರೂ ಸಾಂಗಿಗೆ ಹಾಕಿದ್ದೀರಾ ಅಂತ? ಸರ್, ಈಗ ನಾನು ಪ್ರತಿ ವರ್ಷ ಅವರ ಹುಟ್ಟು ಹಬ್ಬಕ್ಕೆ ಮಾಡ್ತಿದ್ದೆ ಹಾಡುಗಳನ್ನ, 9 ಹಾಡಾಗಿದೆ. ಈಗ ನಾನು ಅಭಿಮಾನಿಗಳೆಲ್ಲ ಸ್ವಲ್ಪ ನೆಗೆಟಿವ್ ಕಮೆಂಟ್ಗಳು, ಆಮೇಲೆ ಸ್ವಲ್ಪ ಉದ್ವೇಗ ಆಗ್ತಾಯಿದ್ದಾರೆ ಅಭಿಮಾನಿಗಳೆಲ್ಲ. ಸೊ ಅದಕ್ಕೆ ಸ್ವಲ್ಪ ಕಮ್ಮಿ ಮಾಡೋಣ ಅಂದ್ಬಿಟ್ಟು ಒಂದು ಹಾಡು ರೆಡಿ ಮಾಡ್ತಾಯಿದ್ದೀನಿ. ಈಗ ಅವ್ರು ಜೈಲಲ್ಲಿ ಇದ್ದಾರಲ್ಲ, ಸೊ ಆ ಸಿಚುಯೇಷನ್ಗೆ ಆ್ಯಕ್ಚುಲಿ ನಾನೊಂದು ಹಾಡು ಮಾಡಿದ್ದೆ ಬಿಫೋರ್. ಬೇಕಾದ್ರೆ 1-2 ಲೈನ್ ಹಾಡ್ತೀನಿ. ಬಿಫೋರ್ ಮಾಡಿದ್ದೆ ನಾನು. ಇದು ನನ್ನ ಸಿನಿಮಾ ಹಾಡಿದ್ದು, ನಾನು ಕಂಪೋಸ್ ಮಾಡಿರೋ ಹಾಡು. ಈ ಸಿಚುಯೇಷನ್ಗೆ ಸೂಟ್ ಆಗುತ್ತೆ ಅಂತ. ಬದುಕಿನ ಆಟವನು ಬಲ್ಲವರ್ಯಾರೋ, ನೋವು ನಗುವಿಗೆ ಕಾರಣರ್ಯಾರೋ. ಬದುಕಿನ ಆಟವನು ಬಲ್ಲವರ್ಯಾರೋ, ನೋವು ನಗುವಿಗೆ ಕಾರಣರ್ಯಾರೋ. ಇರುವ ತನಕ ಜೊತೆಗೆ ಇರುವರ್ಯಾರೋ.
ಇರುವ ತನಕ ಜೊತೆಗೆ ಇರುವರ್ಯಾರೋ ನಿನಗಿದೋ ತಿಳಿಯುವುದು ಓ ಮನುಜ ಓ ಮನುಜ ಓ ಮನುಜ. ಬದುಕಿನಾಟವನು ಬಲ್ಲವರ್ಯಾರೋ ನೋವು ನಗುವಿಗೆ ಕಾರಣರ್ಯಾರೋ. ನಾನು ಕಂಪೋಸ್ ಮಾಡಿರೋ ಹಾಡು ಆ ಸಿಚುಯೇಷನ್ಗೆ, ಬಿಕಾಸ್ ಅವರಿರೋ ಒಂದು ನೋವಿಗೆ. ಇವಾಗ ಎಲ್ಲ ಫ್ಯಾನ್ಸ್ ಎಲ್ಲ ತುಂಬ ನೋವಲ್ಲಿದ್ದಾರೆ. ಆಮೇಲೆ ರೇಣುಕಾಚಾರ್ಯ ಅವ್ರದ್ದು ಆ ಥರ ಆಯಿತು, ಒಂದು ಸಾವಾಯಿತು. ಆ ಒಂದು ಸಿಚುಯೇಷನ್ಗೆ ಒಂದು ಆ್ಯಪ್ಟ್ ಆಗುತ್ತೆ ಅಂದ್ಬಿಟ್ಟಿದ್ದು ಅಂದು ನಾನೊಂದು ಕಂಪೋಸ್ ಮಾಡಿದ್ದೆ ಹಾಡಿದ್ದು. ಹಾಂ ಎಸ್, ಈಗ ಆಲ್ಮೋಸ್ಟ್ ಅವರು ಪರಪನ ಅಗ್ರಹಾರದಲ್ಲಿದ್ದಾರೆ. ಸೊ ಒಂದಿಷ್ಟು ಅಭಿಮಾನಿಗಳು ಅಂತಂದರೆ ಈಗ ಕೊಟ್ಟಿರುವಂಥ ಕೈದಿ ನಂಬರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು. ಸೊ ಬೇರೆ ಬೇರೆ ವಿಚಾರದಲ್ಲೂ ಕೂಡ ಸಾಕಷ್ಟು ಅಂದರೆ ಅಭಿಮಾನಿಗಳು ತಮ್ಮ ಅಭಿಮಾನವನ್ನು ಪ್ರತಿ ಬಾರಿಯೂ ಕೂಡ ಎತ್ತಿ ತೋರಿಸ್ತಾ ಇದ್ದಾರೆ. ಸೊ ಯಾಕಂದರೆ ನಟ ದರ್ಶನ್ ಅವರಿಗೆ ಇರುವಂಥ ಲಾಯಲ್ ಫ್ಯಾನ್ಸ್ ಯಾರಿಗೂ ಇಲ್ಲ ಅಂತ ಅನಿಸುತ್ತೆ. ಬಟ್ ನೀವು ಬರೆದಿರುವಂಥ ಸಾಂಗ್ಗಳಲ್ಲಿ ದ ಬೆಸ್ಟ್ ಸಾಂಗ್ ಯಾವುದು ಅಂತ? ಸರ್, ನಾನು ಓಪನಾಗಿ ಹೇಳ್ತೀನಿ, 9 ಹಾಡು ಮಾಡಿದ್ದೀನಲ್ಲ ಸರ್ ಪ್ರತಿ ವರ್ಷ. 2016ರಲ್ಲಿ ಶುರು ಮಾಡಿದ್ದು ನಾನು. ಹೇಗೆ ಅಂದರೆ ಸಾರಥಿ ಸಿನಿಮಾ ಹಾಡು, ಈ ಸೀಮೆಗೆ ಶಿವ ನೀಡಿದ ವರವೋ, ಈ ಸಾಂಗಿಗೆ ನಾನು ಈ ರಂಗಕ್ಕೆ ಖಳನಾಯಕನ ವರವೋ, ಈ ಭೂಮಿಗೆ ಇವ ಚಂದದ ಕರಿಯ, ಈ ಥರ ಲಿರಿಕ್ ಬರೆದಿದ್ದು. ಅಂದರೆ ರೀಮಿಕ್ ಹಾಡು ಮಾಡ್ತಾಯಿದ್ದೆ. ಅದಾದಮೇಲೆ ನಾನು ಬೇರೆ ಏನಾದರೂ ಮಾಡಬೇಕಲ್ಲ, ನನ್ನ ಟ್ಯಾಲೆಂಟ್ ನಾನು ತೋರಿಸ್ಬೇಕು ಅಂತ ದರ್ಶನ್ ಅವ್ರಿಗೆ 2017ನಲ್ಲಿ ಕರುನಾಡಿನ ಕರಿಯ ಅಂತ ಮಾಡಿದೆ. ಸಂಜಿತ್ ಹೆಗಡೆ ಕೈಲಿ ಹಾಡಿಸಿದೆ ಫಸ್ಟ್ ಹಾಡು. ಸಂಜಿತ್ ಹೆಗಡೆ, ನಾನು ಸಂಜಿತ್ ಹೆಗಡೆ ಸರಿಗಮಪದಲ್ಲಿ ಕಂಟೆಸ್ಟೆಂಟ್. ಅವಾಗ 2013ನಲ್ಲಿ ನಾನು ಸಂಜಿತ್ ಹೆಗಡೆ ಕಂಟೆಸ್ಟೆಂಟ್ಸ್. ಟಾಪ್ 30ಲಿದ್ದೆ ನಾನು. ಸಂಜಿತ್ ಹೆಗಡೆ ಮುಂದೆ ಹೋದರು. ನಾನು ಆಗ ಟಾಪ್ 30ಲಿದ್ದಾಗ ನನಗೆ ಸ್ವಲ್ಪ ಗೊತ್ತಿಲ್ಲ, ಏಕೆ ಎಲಿಮಿನೇಟ್ ಮಾಡಿದ್ರು ಏನು ಅಂತ ಗೊತ್ತಿಲ್ಲ ನನಗೆ. ತುಂಬ ಚೆನ್ನಾಗಿ ಹಾಡಿದೆ ಅಂತ ಹೇಳಿದ್ರು. ಆಮೇಲೆ ದರ್ಶನ್ ಅಭಿಮಾನಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ದರ್ಶನ್ ಅಭಿಮಾನಿಗಳಿಗೆ ಆಗಿರ್ಬೋದು, ಎಲ್ಲರಿಗೂ ಒಂದು ಮಾತನ್ನು ಕಿವಿ ಮಾತು ಹೇಳೋದಾದರೆ ಏನು ಹೇಳ್ತೀರಾ? ಸರ್, ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ದರ್ಶನ್ ಸರ್ ಫ್ಯಾನ್ಸ್ಗಳಿಗೆ. ನಾನು ಕೈ ಮುಗಿದು ಕೇಳ್ಕೊತೀನಿ ಅವ್ರಿಗೆ. ಏನಕ್ಕೆ ಅಂತಂದರೆ, ಉದ್ವೇಗ ಆಗಬೇಡಿ, ದಯವಿಟ್ಟು ಹೊರಗಡೆ ಬರೋವ್ರಿಗೂ ಸ್ವಲ್ಪ ಸಮಾಧಾನವಾಗಿರಿ. ಯಾಕಂದರೆ ಫ್ಯಾನ್ಸ್ ಬಂದು ಬಿಟ್ಕೊಡಲ್ಲ ಸರ್. ದರ್ಶನ್ ಸರ್ನ ಯಾವತ್ತೂ ಬಿಟ್ಕೊಡಲ್ಲ, ನಾನು ಬಿಟ್ಕೊಡಲ್ಲ. ಯಾಕಂದರೆ ಎಲ್ಲಿ ಏನು ಮಾತಾಡಬೇಕು ಅನ್ನೋದು ಇವಾಗ ನನಗೆ ಗೊತ್ತಾಗಿದೆ. ಈಗ ಮುಂಚೆ ಗೊತ್ತಿರಲಿಲ್ಲ ನನಗೆ. ನಾನು ಇದೇ ಥರ ಇದ್ದೆ, ಹುಚ್ಚು ಫ್ಯಾನ್. ನಾನು ಹುಚ್ಚೆದ್ದು ಮಾಡ್ತಿದ್ದೆ ನಾನು. ಬಟ್ ಇವಾಗ ಎಲ್ಲಿ ಏನು ಮಾತಾಡಬೇಕು, ಎಲ್ಲಿ ಏನು ಮಾತಾಡಬಾರ್ದು, ಈಗ ಲಾ ಇದೆ ಅಲ್ಲ. ಸೊ ಲಾ ಇರೋದ್ರಿಂದ ನಾವೇನು ಮಾತಾಡೋಕ್ಕಾಗಲ್ಲ. ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಏನು ಮಾತಾಡೋಕ್ಕಲ್ಲ. ಬಟ್ ಫ್ಯಾನ್ಸ್ಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ಯಾವುದೇ ಅಭಿಮಾನಿ ಆಗಲಿ, ದರ್ಶನ್ ಫ್ಯಾನ್ಸ್ ಆಗಲಿ, ಕೈ ಮುಗಿದು ನಾನು ಕೇಳ್ಕೊತೀನಿ ನನ್ನ ಕಡೆಯಿಂದ, ಉದ್ವೇಗ ಆಗಬೇಡಿ. ಆದಷ್ಟು ಬೇಗ ಬರ್ತಾರೆ. ನನಗೆ ಕಾನ್ಫಿಡೆನ್ಸ್ ಇದೆ, ಆದಷ್ಟು ಬೇಗ ಬರ್ತಾರೆ. ಬಿಕಾಸ್ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇದೆ ಅವ್ರ ಮೇಲೆ. ಒಂದು. ಎರಡನೇದು, 7ನೇ ತಾರೀಕು ಬಂದು ಆಷಾಢ ಶುಕ್ರವಾರ, ಮೊದಲನೇ ಶುಕ್ರವಾರ. ದರ್ಶನ್ ಸರ್ ಯಾವಾಗಲೂ ಆಷಾಢ ಶುಕ್ರವಾರಕ್ಕೆ ಮೈಸೂರಲ್ಲಿ ಇರ್ತಾರೆ. ಸೊ ಈ ಸಲ ಅಲ್ಲಿದ್ದಾರೆ. ಬಿಕಾಸ್ ಆ ತಾಯಿ ಏನು ಫಿಕ್ಸ್ ಮಾಡಿದ್ರೆ ನಮಗೆ ಗೊತ್ತಿಲ್ಲ. ಒಳಗಡೆ ಇರಬೇಕು, ನೀನು ಆರಾಮಾಗಿ ಯೋಚನೆ ಮಾಡ್ಕೋ, ನೀನೇನು ಮಾಡಿದ್ಯಾ ಅನ್ನೋದು ತಾಯಿ ಮೋಸ್ಟ್ಲಿ ಫಿಕ್ಸ್ ಮಾಡಿರ್ಬೋದೇನೋ, ಅಮ್ಮ ತಾಯಿ ಚಾಮುಂಡೇಶ್ವರಿ. ಸೊ ಹೊರಗಡೆ ಬಂದರೂ ಬರ್ಬೋದು. ಸೊ ನಾವು ಕಾಯ್ತಾ ಇದ್ದೀವಿ ಸರ್, ಅವರು ಯಾವಾಗ ಬರ್ತಾರೆ, ಒಳಗಡೆ ಯಾವಾಗ ಬರ್ತಾರೆ ಅಂತ ನಾವು ಕಾಯ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ನಾನು ಒಂದು ಹೇಳೋಕ್ಕೆ ಎಲ್ಲರಿಗೂ, ಎಲ್ಲ ದರ್ಶನ್ ಫ್ಯಾನ್ಸ್ ಅಭಿಮಾನಿಗಳಿಗೆ, ಎಲ್ಲ ಫ್ಯಾನ್ಸಿಗೆ, ಎಷ್ಟೋ ಕೋಟಿ ಜನ ಅಭಿಮಾನಿಗಳಿಗೆ ಹೇಳ್ತಾ ಇದ್ದೀನಿ, ಉದ್ವೇಗ ಆಗಬೇಡಿ. ದಯವಿಟ್ಟು ನೆಗೆಟಿವ್ ಕಮೆಂಟ್ ಬೇಡ ಸರ್. ಯಾಕಂದರೆ ನಾವು ನೆಗೆಟಿವ್ ಕಮೆಂಟ್ ಮಾಡಿದಾಗ ಅವ್ರಿಗೆ ಕೆಟ್ಟ ಹೆಸರು. ಸೊ ಅದಕ್ಕೋಸ್ಕರ ಬೇಡ, ಕೈ ಮುಗಿದು ಕೇಳ್ಕೊತೀನಿ. ಆಮೇಲೆ ಅವ್ರು ಬರ್ತಾರೆ, ಎಲ್ಲೂ ಹೋಗಲ್ಲ, ನಮ್ಮಿಂದ ಎಲ್ಲೂ ಹೋಗಲ್ಲ. ಬಿಕಾಸ್ ನಾವೆಲ್ಲ ನಂಬಿದ್ದೀವಿ ಅವ್ರನ್ನೆಲ್ಲ. ದರ್ಶನ್ ಸರ್, ನಾನು ತುಂಬ ನಂಬಿದ್ದೀನಿ. ಬಿಕಾಸ್ ನನಗೆ ಭಾಳಷ್ಟು ಹೆಲ್ಪ್ ಮಾಡಿದ್ದಾರೆ. ರೀಸೆಂಟಾಗಿ ನನಗೆ ಏಪ್ರಿಲಲ್ಲಿ ಪರ್ಸ್ನಲಾಗಿ ಕಾಲ್ ಮಾಡಿದರು ನನಗೆ ದರ್ಶನ್ ಸರು. ಮನೇಲಿ ಕೂತ್ಕೊಂಡಿದ್ದೆ, ಪರ್ಸ್ನಲಾಗಿ ಕಾಲ್ ಮಾಡಿದ್ರು ನನಗೆ. ಪರ್ಸ್ನಲಾಗಿ ಕಾಲ್ ಮಾಡಿ, ಚಿನ್ನ ಬಾಸ್ ನಾನು ನಿಮ್ಮನ್ನು ನೋಡಬೇಕು ಅಂತಂದೆ. ಫಸ್ಟ್ ಟೈಮ್ ನನಗೆ ಕಾಲ್ ಮಾಡಿರೋದು ಸರ್ ನನ್ನ ಲೈಫಲ್ಲೇ. ಬಾಸ್ ನಾನು ನಿಮ್ಮನ್ನು ನೋಡಬೇಕು ಅಂದೆ. ಭಾನುವಾರ ಕಾಲ್ ಮಾಡಿದ್ರು, ಚಿನ್ನ ಮಂಗಳವಾರ ಬಂದುಬಿಡು ಅಂದರು. ಬಿಕಾಸ್ ಅಷ್ಟು ಬ್ಯುಸಿ ಇರ್ತಾರಲ್ಲ, ಮಂಗಳವಾರ ಬನ್ನಿ ಅಂದರು. ಮನೆಗೆ ಒಳಗಡೆ ಹೋದೆ, ಒಂದೇ ಮಾತು ಹೇಳಿದ್ರು, ಚಿನ್ನ ನಿನಗೆ ಏನಾಗಬೇಕು ನನ್ನ ಕೇಳು, ಇಲ್ಲ ನಾಗೂ ಇರ್ತಾರೆ ಮ್ಯಾನೇಜರ್, ಅವ್ರ ನಂಬರ್ ಕೊಡ್ತೀನಿ, ನಂಬರ್ ಇಟ್ಕೋ, ಫಾಲೋ ಅಪ್ ಮಾಡು ಅಂದರು. ನೀವು ನಂಬ್ತಿರೋ ಬಿಡ್ತಿರೋ ಸರ್, ಕಾಟಿಯರಾಗೆ ನಾನು ಒಂದು ಹಾಡು ಆಡಬೇಕಿತ್ತು. ದರ್ಶನ್ ಸರ್ ಹೇಳಿದರು ನನಗೆ, ಕಾಟಿಯರಾಗೆ ನಿನಗೊಂದು ಅವಕಾಶ ಮಾಡಿಕೊಡ್ತೀನಿ ಅಂತ. ಯಾವಾಗ ಲಾಸ್ಟ್ ಇಯರ್. ಬಟ್ ನಾನು ಫಾಲೋ ಅಪ್ ಮಾಡಿಲ್ಲ, ನನ್ನ ತಪ್ಪದು. ನಾನು ಫಾಲೋ ಅಪ್ ಮಾಡಬೇಕಿತ್ತು. ದರ್ಶನ್ ಸರ್ ಹೇಳಿದರು ಫಾಲೋ ಅಪ್ ಮಾಡು ಅಂತ, ನಾನು ಫಾಲೋ ಅಪ್ ಮಾಡಿಲ್ಲ. ಈಗ ಮೊನ್ನೆ ಬರ್ತಡೇಗೆ ಹೋದಾಗ ಯಾವುದೋ ಒಂದು ಸಾಂಗ್ ಮಾಡಿದೆ ನಾನು, ಕರುನಾಡ ಅಧಿಪತಿ ಅಂತ ಒಂದು ಸಾಂಗ್ ಮಾಡಿದ್ದೆ. ಹೋದೆ, ಬರ್ತಡೇ ಅಂತ ಹೋದೆ, ಸ್ವಲ್ಪ ಕೈ ಹಿಂಗೆ ಅಡ್ಡ ಹಾಕಿದ್ರು. ಅಂದರೆ
ಯಾರು ನೀವು ಏನು? ಇಲ್ಲ ಸರ್ ನಾನು ವರ್ಷ ಹಾಡು ಮಾಡ್ತೀನಿ ದರ್ಶನ್ ಸರ್ಗೆ ಗೊತ್ತು, ಪರಿಚಯ ನಾನು ಅಂತ. ಬಟ್ ಯಾವಾಗಲೂ ಒಂದು ಅರ್ಧ ಗಂಟೆಲಿ ಮೀಟ್ ಆಗಿಬಿಡ್ತಿದ್ದೆ ನಾನು ವರ್ಷ ಬರ್ಡೇಗೆ. ಈ ವರ್ಷ ಸ್ವಲ್ಪ ಒಂದೂವರೆ 2 ಅವರ್ ಆಯಿತು. ಆಮೇಲೆ ಇನ್ನೇನು 4 ಗಂಟೆ ಹೊರಡ್ತೀನಿ ಅಂದರು. ಹೋಗಿ ನಿಂತ್ಕೊಂಡೆ ಸೈಡಲ್ಲಿ. ಇನ್ನೇನು ಹೊರಡ್ಬಿಡ್ತಾರಲ್ಲಪ್ಪ, ಮೀಟ್ ಮಾಡ್ತೀನೋ ಇಲ್ವೋ ಈ ವರ್ಷ ಅಂತ. ದರ್ಶನ್ ಸರ್ಗೆ ಕೈ ನೋವು ಬಂತು, ಕೈ ಹ್ಯಾಂಡ್ ಶೇಕ್ ಮಾಡಿ ರಪ್ಪ ಅಂತ ಹಿಂದೆ ತಿರುಗಿದು ನನ್ನ ನೋಡಿದ್ರು. ಯಾಕೋ ಚಿನ್ನ ನೀನು ಅಲ್ಲಿ ನಿಂತಿದ್ದೆ ಅಂತ ಅವರೇ ಹೇಳ್ಕೊಂಡ್ರು ಸರ್. ನೋಡಿದ ತಕ್ಷಣವೇ ಹೇಳ್ಕೊಂಡ್ರು. ಬಿಕಾಸ್ ಕೆಲಸ ಮಾಡ್ತೀನಿ ಅಂತ ಅವ್ರಿಗೆ ಗೊತ್ತು, ಯಾರು ಕೆಲಸ ಮಾಡ್ತಾರೆ ಯಾರು ಕೆಲಸ ಮಾಡಲ್ಲ, ಯಾರು ಖಾಲಿ ಕೂತಿದ್ದಾರೆ ಅವ್ರಿಗೆ ಗೊತ್ತು. ಸೊ ಅವ್ರ ಮೇಲೆ ಆದಷ್ಟು ಬೇಗ ಬರಲಿ ಅನ್ನೋದು ನನಗೆ ಪರ್ಸ್ನಲ್ಲಾಗಿ ನಾನು ಎವ್ರಿ ಡೇ ಆ ದೇವರಲ್ಲಿ ಬೇಡ್ತಾ ಇದ್ದೀನಿ, ಬರಲಿ ಬೇಗ ಅನ್ನೋದು ನನಗೆ. ಥ್ಯಾಂಕ್ ಯು. ಒಳ್ಳೆ ಸಾಂಗ್ ಮಾಡಿ, ಸೊ ಒಳ್ಳೆಯದಾಗಲಿ ನಿಮಗೂ ಕೂಡ ಅಂತ ಹೇಳ್ತಾ ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಮ್ಯೂಸಿಕ್ ಡೈರೆಕ್ಟರ್ ಆಗಿರುವಂಥ ಸುಪ್ರೀತ್ ಅವರು ಕೂಡ ಭಾಳಷ್ಟು ಹೇಳ್ತಾ ಇದ್ರು. ಅಭಿಮಾನಿಗಳಿಗೂ ಕೂಡ ಒಂದಿಷ್ಟು ಕಿವಿ ಮಾತುಗಳನ್ನು ಹೇಳಿದ್ರು. ಯಾವುದೇ ಕಾರಣಕ್ಕೂ ಉದ್ವೇಗ ಆಗೋಕ್ಕೆ ಹೋಗಬೇಡಿ. ಯಾಕಂದರೆ ಈಗಾಗಲೇ ಅವರ ಧರ್ಮಪತ್ನಿ ಆಗಿರುವಂಥ ವಿಜಯಲಕ್ಷ್ಮಿ ಅವರು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು ಕೊಡೋ ತೊಂದರೆಯಿಂದಾಗಿ ನಿಮ್ಮ ಬಾಸ್ಗೆ ತೊಂದರೆ ಆಗುತ್ತೆ, ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಹೇಳುವಂಥ ಹೇಳಿಕೆಗಳಾಗಿರ್ಬೋದು ಒಂದಿಷ್ಟು ಸ್ಪಷ್ಟತೆ ಇರಲಿ, ಯಾವುದೇ ಕಾರಣಕ್ಕೂ ಮನಸ್ಸಿಗೆ ನೋವು ಆಗುವ ಹಾಗೆ ಮಾತಾಡಬೇಡಿ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಯಾಕಂದರೆ ಎಲ್ಲರೂ ಕೂಡ ಆಸೆ ಪಡ್ತಾ ಇರೋದು ಇದೆ. ಸೊ ನಟ ದರ್ಶನ್ ಅವರು ಬೇಗ ಹೊರಗೆ ಬರಲಿ ಅನ್ನುವಂಥದ್ದು. ಸೊ ಕ್ಯಾಮ್ರಾ ಪರ್ಸನ್ ಹರಿ ಜೊತೆ ನಾನು ಸಿರಾಜ್ ವಾಲಿಕರ್, ಸ್ಪೀಡ್ ಪ್ಲಸ್ ಕರ್ನಾಟಕ, ಬೆಂಗಳೂರು. ಸ್ಪೀಡ್ ಪ್ಲಸ್ ಕರ್ನಾಟಕ.